ಖುಷಿಯಾಗಿದೆ ತಾನೆ? ತುಂಬಾ. ನೀನು? ತುಂಬಾ. ಫ್ರೆಂಡ್ಸ್, ವೆಲ್ಕಮ್ ಟು GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ಆ ಥರ ವಿಡಿಯೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದು ಯಾವ ಥರ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡಿಂಗ್ ಇರುವಂಥ ವಿಡಿಯೋ ಇದು. ಇದು ಯಾವ ಥರ ಮಾಡೋದು ಮತ್ತು ನಿಮಗೆ ಅಲೈಟ್ ಮೋಷನಲ್ಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸ್ಪೆಷಲಾಗಿ ಹೇಳ್ಬೇಕಂತಂದ್ರೆ, ಜಾಸ್ತಿ ಜನ ಏನು ಮಾಡ್ತಾರೆ ಅಂತಂದರೆ, ನಿಮಗೆ VN ಆ್ಯಪಲ್ಲಿ ಸ್ಕ್ಯಾನರ್ ಕಳಿಸ್ತಾರೆ. ಸ್ಕ್ಯಾನರ್ ಕಳಿಸ್ಬಿಟ್ಟು ಆ ಸ್ಕ್ಯಾನರನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡು VN ಆ್ಯಪಲ್ಲಿ ಫೋಟೋ ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆ ವಿಡಿಯೋನ. ಅದು ಅಷ್ಟು ಕ್ಲಾರಿಟಿ ಮತ್ತು ಅಷ್ಟು ಫಿಟ್ನೆಸ್ ಆಗಿ ಬರೋಲ್ಲ ವಿಡಿಯೋ. ಇವಾಗ ನೀವೇ ಮ್ಯಾನ್ಯಲಾಗಿ ನೀವೇ ಮೆಟೀರಿಯಲ್ ಹಾಕ್ಬಿಟ್ಟು ಎಡಿಟಿಂಗ್ ಮಾಡ್ಕೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ. ಇಲ್ಲಾಂತಂದರೆ ನಾನು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ಒಂದು ಏನಂತಂದರೆ, ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ಗೆ ಒಂದು TNFI ಅಂತ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ನ ನೀವು ಮೊದಲು ಏನು ಮಾಡ್ಬೇಕಂತಂದರೆ, ಆ ಪಾಸ್ವರ್ಡ್ನ ನೀವು ವಿಡಿಯೋ ಕೊನೆವರೆಗೂ ನೋಡಬೇಕು. 3 ಸ್ಟೆಪ್ಪು ಪಾಸ್ವರ್ಡ್ ಇರುತ್ತೆ. 3 ಸ್ಟೆಪ್ಪು ಪಾಸ್ವರ್ಡ್ನ ನೀವು ವಿಡಿಯೋ ಮಧ್ಯದಲ್ಲಿ 2 ನಂಬರು, ಕೊನೆಯಲ್ಲಿ 2 ನಂಬರು, ಮಧ್ಯದಲ್ಲಿ 2 ನಂಬರು, ಮೊದಲಲ್ಲಿ 2 ನಂಬರು, ಆ ಥರ 4 ನಂಬರ್ನ ಹಾಕಿರ್ತೀನಿ. ಆ ನಂಬರ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಆ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡಿದರೆ ಪ್ರಾಜೆಕ್ಟ್ ಲಿಂಕು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಆ್ಯಪು ಮತ್ತು ನೀವು ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ಇಟ್ಕೋಬೇಕಾಗುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಹೊಡಿಬೋದು. ಇಲ್ಲ ಅಂತಂದರೆ ಮ್ಯಾಜಿಕ್ ಎರೇಸರ್ ಅಂತ ನಾನೊಂದು ಆ್ಯಪು ಸಜೆಸ್ಟ್ ಮಾಡ್ತೀನಿ. ಆ ಆ್ಯಪ್ನ ನೀವು ತೊಗೊಳ್ಳಿ. ಮತ್ತು ಇಲ್ಲಿ ಇಮೇಜ್ನ ಎಂಗೇಜ್ ಕ್ವಾಲಿಟಿ ಮಾಡಿ ಕೊಡುತ್ತೆ. ಮತ್ತು ನಿಮಗೆ ಬ್ಯಾಕ್ಗ್ರೌಂಡು ರಿಮೂವ್ ಮಾಡುತ್ತೆ. ನೋಡಿ, ಈ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಓಪನ್ ಮಾಡ್ಕೊಂಡ್ಮೇಲೆ ಆ್ಯಪು ಓಪನ್ ಮಾಡ್ಕೊಳ್ಳಿ. ಆಮೇಲೆ ಪ್ರಾಜೆಕ್ಟ್ ಲಿಂಕು ಓಪನ್ ಮಾಡಿ ಹೇಗೆ ಮಾಡ್ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೋಡಿ ಈ ಥರ ಒಂದು ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ನ ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಟ್ಔಟು ಫುಲ್ಲು ಕಟ್ ಮಾಡಿ ಕೊಟ್ಬಿಡುತ್ತೆ. ಅದನ್ನು ರಿಮೂವ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಮೇಜು ಬ್ಯಾಕ್ಗ್ರೌಂಡು ಸೇವ್ ಆಯಿತು. ಆಮೇಲೆ ಅಲರ್ಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡ್ಕೋದಕ್ಕಿಂತ ಮುಂಚೆ ನೀವು ಆ ಆ್ಯಪ್ನ ಹೋಗಿ ಫೋಟೋನ ರಿಮೂವ್ ಮಾಡಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಂಡು ನಾನು ಹೇಳುವ ಸ್ಟೆಪ್ಪು ಹೇಗೆ ಹೇಳ್ತೀನಿ ಆ ಥರನೇ ಫಾಲೋಅಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದ್ರೆ ಇಲ್ಲೆಲ್ಲ ನಾನು ಟೂಲ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ. ನಿಮಗೆ ಇಲ್ಲಿ ಜಾಸ್ತಿ ಏನು ಕೆಲಸ ಇರಲ್ಲ. ನೋಡ್ತಾ ಇದ್ದೀರಾ ನೋಡಿ, ಬ್ಯಾಕ್ಗ್ರೌಂಡು ಇಮೇಜು ಕೂಡ ವಿಡಿಯೋನು ಹಾಕಿದ್ದೀನಿ, ಅಲ್ಲೇನು ತೊಂದರೆ ಇಲ್ಲ. ನೀವೇನು ಮಾಡ್ತೀರ ಅಂತಂದರೆ, ಇಲ್ಲಿ ಇಮೇಜ್ಗಳಿದ್ದಾವೆ. ಇಲ್ಲಿ ನಾನು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಆಡಿಯೋನು ಹಾಕಿರ್ತೀನಿ. ಈ ವಿಡಿಯೋದಲ್ಲಿ ಆ ಆಡಿಯೋ ಹಾಕಿರಲ್ಲ. ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಟೆಲಿಗ್ರಾಮಲ್ಲಿ ಆಡಿಯೋ ಹಾಕಿರ್ತೀನಿ, ಬ್ಯಾಕ್ಗ್ರೌಂಡ್ ಆಡಿಯೋ. ಅದನ್ನು ನೀವು ತೊಗೊಳ್ಳಿ. ನನ್ನ ವಿಡಿಯೋ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು. ನೋಡಿ, ಈ ಥರ ಬ್ಲ್ಯಾಕು ಇದೆ ನೋಡಿ. ಇಲ್ಲಿ ಬ್ಲ್ಯಾಕ್ನ ಅದನ್ನು ಒಂದು ಸ್ವಲ್ಪ ಹೈಡ್ ಮಾಡಿಬಿಟ್ಟು ಕೆಳಗಡೆಗೆ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದರೆ ಇಲ್ಲಿ ಫೋಟೋ ಇದೆ ನೋಡಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆಮೇಲೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಐಕನ್ ಕಾಣಿಸ್ತಿದೆ ನೋಡಿ, ಸ್ಟಾರ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುತ್ತಲ್ವ, ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ, ಈ ಥರ ಬ್ಲ್ಯಾಕ್ ಶ್ಯಾಡೋನು ಹಾಕಿರ್ತೀನಿ ನಾನು, ವೈಟ್ ಶ್ಯಾಡೋ. ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಬೋದು. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಾರ್ಡರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಶ್ಯಾಡೋ ಹಾಕಿರ್ತೀನಿ, ವೈಟ್ ಶ್ಯಾಡೋ. ನಿಮಗೆ ಬೇಕಾಗಿರುವಂಥ ಶ್ಯಾಡೋನ ಹಾಕೋಬೋದು. ನೋಡಿ, ಈ ಥರ ಬೇರೆ ಬೇರೆ ಶ್ಯಾಡೋನು ಹಾಕೋಬೋದು ನೀವು. ನಿಮಗೆ ಇಷ್ಟ ಆಗುವಂಥ ಶ್ಯಾಡೋನ ಹಾಕ್ಕೊಳ್ಳಿ. ನಿಮಗೆ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇವಾಗ ನೋಡಿದರೆ ಈ ಥರ ಶ್ಯಾಡೋ ಆ್ಯಡ್ ಆಗುತ್ತೆ ಬಂದು. ಇಲ್ಲೆಲ್ಲ ಲಿರಿಕ್ಸು ಆ್ಯಡ್ ಮಾಡಿರ್ತೀನಿ, ನಿಮ್ಗೇನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ಇದು ಯಾವುದೇ ಥರದ ಲಿರಿಕ್ಸ್ ನೀವು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಏನಿರುತ್ತೆ ಅದನ್ನೇ ಬಿಟ್ಬಿಡಿ. ಇಲ್ಲಿ ನನ್ನ ಪ್ರೀತಿಯ ದೇವತೆ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ರಿಮೂವ್ ಮಾಡ್ಕೊಂಡಿದ್ರೆ, ಬೇರೆ ಏನಾದರೂ ಬರ್ಕೊಂಗಿದ್ರೆ
ಇಲ್ಲಿ ನಾನು ಲಿರಿಕ್ಸ್ ಟೆಕ್ಸ್ಟ್ನ ಆ್ಯಡ್ ಮಾಡಿರ್ತೀನಿ. ಈ ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ಎಡಿಟ್ ಟೆಕ್ಸ್ಟ್ ಮೇಲೆ ಹೋದರೆ ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಂಡು ನೀವು ಏನು ಆ್ಯಡ್ ಮಾಡ್ಬೇಕಂತಿದ್ದೀರಾ ಆ ಹೆಸರನ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲೇ ಮತ್ತೆ ಬೇರೆ ಲಿರಿಕ್ಸ್ ಅಂತಂದರೆ ಇದು ಇಷ್ಟೇ ಇರಲಿ. ಅಲ್ಲಿ ಆಡಿಯೋದಲ್ಲಿ ಬರುವಂಥ ಲಿರಿಕ್ಸ್ ಇದು ನೋಡಿ. ಇಲ್ಲಿ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ ನೋಡಿ. ಇಲ್ಲಿ ನೀವು ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಮೂಲೆಯಲ್ಲಿ ಐಕನ್ ಕಾಣಿಸ್ತಾ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ನೋಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಸೇವ್ ಆಗುತ್ತೆ. ಆಮೇಲೆ ನೀವು ಸ್ಟೇಟಸ್ಗೆ ಇಟ್ಕೋಬೋದು. ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಒನ್ನು ಕ್ರಿಯೇಷನ್ 784 ಇನ್ಸ್ಟಾಗ್ರಾಮ್ ID ಇದೆ, ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಅಲ್ಲೇನು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.